ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮಲೆನಾಡ ಪರಿಸರ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ಏನು ನಿನ್ನೆ ದಿನ ಒಂದು ಕಾಡಾನೆ ಕಾರ್ಯಾಚರಣೆ ನಡೀತು, ಒಂದು ಇತಿಹಾಸದಲ್ಲಿ ರೋಚಕ ಕಾರ್ಯಾಚರಣೆ ಅಂತ ಹೇಳ್ಬೋದು. ಯಾಕಂದರೆ ಏನು ಕರ್ನಾಟಕದಲ್ಲಿ ಸುಮಾರು ತುಂಬ ವರ್ಷಗಳಿಂದ ಏನು ಈ ಕಾಡಾನೆ ಕಾರ್ಯಾಚರಣೆ ಇದೆ, ಆದರೆ ಇದುವರೆಗೂ ಇಂಥ ಒಂದು ರೋಚಕತೆಯೆಂದು ಎಂದೂ ಕೂಡಿರಲಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಒಂದು ಕಾಡಾನೆಗೆ ಅರವಳಿಕೆ ನೀಡಿ ಅದು ಪ್ರಜ್ಞೆ ತಪ್ಪಿ ಅದರ ಕಾಲುಗಳನ್ನು ಕಟ್ಟಿ, ಆಮೇಲೆ ಅದರ ಕುತ್ತಿಗೆಗೆ ಹಗ್ಗವನ್ನು ಕಟ್ಟಿ, ನಂತರ ಅದಕ್ಕೆ ರಿವರ್ಸ್ ಏನು ಅರವಳಿಕೆ ಇಂಜೆಕ್ಷನ್ ನೀಡಿದ ಮೇಲೆ ಅದು ಮತ್ತೆ ನಮ್ಮ ಕುಮ್ಕಿ ಆನೆಗಳ ಮೇಲೆ ದಾಳಿ ಮಾಡಿ ತಪ್ಪಿಸಿಕೊಂಡು ಓಡುತ್ತೆ ಅಂದರೆ ಅದು ಲೆಕ್ಕ ಹಾಕಿ ಇದು ಎಂಥ ಒಂದು ಖತರ್ನಾಕ್ ಕಿಲಾಡಿ ಕಾಡಾನೆ ಅಂತ ಹೇಳ್ಬೋದು. ಅದು ಏನಾಗಿರುತ್ತೆ ಅಂದರೆ ಸ್ನೇಹಿತರೆ, ನಮ್ಮ ಎಲ್ಲ ಒಂದು ಕುಮ್ಕಿ ಆನೆಗಳು ಏನಿದ್ದಾವೆ ಎಲ್ಲದ್ರ ಮೇಲೆ ಅಡ್ಡದಿಡ್ಡಿ ಏಕಾಏಕಿ ರ್ಯಾಶ್ ಆಗಿ ಅದು ದಾಳಿ ಮಾಡುವ ಪ್ರಯತ್ನ ಮಾಡ್ತಾಯಿತ್ತು. ಅದು ಸುಮಾರು 17ರಿಂದ 18 ವಯಸ್ಸಿನ ಒಂಟಿ ಕೋರೆ ಕಾಡಾನೆ ಸ್ನೇಹಿತರೆ. ಯಾಕೆಂದರೆ ಅದರ ಒಂದು ಕೋರೆ ಏನಿದೆ ಅದು ಮುಂಚೆನೇ ಅದು ಕಳ್ಕೊಂಡಿರುತ್ತೆ. ಸೊ ಆ ಒಂಟಿ ಒಂದು ಕೋರೆ ಇಟ್ಕೊಂಡೆ ಅದು ತುಂಬ ಅಂದರೆ ತುಂಬ ಫೈಟ್ ಕೊಡುತ್ತೆ. ಎಕ್ಸ್ಪೆಷಲಿ ನಮ್ಮ ಅಯ್ಯಪ್ಪ ಇರ್ಬೋದು, ಇವಾಗ ರೈಸಿಂಗ್ ಸ್ಟಾರ್ ಅಯ್ಯಪ್ಪನಿಗೆ ಅಂತೂ ಒಳ್ಳೆ ಒಂದು ಫೈಟ್ ಕೊಟ್ಟು ಅವನನ್ನೇ ತಳ್ಳಾಡಿತ್ತು. ಆನಂತರ ನಮ್ಮ ಧನಂಜಯ ಏನಿದ್ದಾನೆ, ಡಾಲಿ ಧನಂಜಯನ ಮೇಲೆ ಮುಖಕ್ಕೆ ಮುಖ ಕೊಟ್ಟು ಒಂದು ಚೂರು ಹಿಂಜರಿಯದೆ ಒಂದು ಉತ್ತಮವಾದ ಫೈಟ್ ಕೊಟ್ಟ. ಆನಂತರ ನಮ್ಮ ಸುಗ್ರೀವ ಏನಿದೆ, ಸುಗ್ರೀವ ಕೂಡ ಅದಕ್ಕೆ ಅಟ್ಯಾಕ್ ಮಾಡುವ ಸಂದರ್ಭದಲ್ಲಿ ಏನಾಯಿತು, ಸುಗ್ರೀವನ ಬಲವಾದ ಹೊಡೆತ ಮತ್ತು ಆ ಕಾಲಿನ ಏನು ಒಂದು ಹಗ್ಗ ಒಂದು ಕಾಡಾನೆದು ಏನು ಜಾರಿಕೊಂಡಿತ್ತು, ಆದ ಕಾರಣ ಅವನು ತಪ್ಪಿಸಿಕೊಳ್ಳಲು ಸುಲಭವಾಯಿತು ಅಂತ ಹೇಳ್ಬೋದು ಸ್ನೇಹಿತರೆ. ಆಮೇಲೆ ಇದು ಒಂದು ತುಂಬ ರ್ಯಾಶ್ ಆಗಿರೋ ಕಾಡಾನೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಅದು ನೋಡಿದ್ರೇ ಗೊತ್ತಾಗ್ತೈತಿ, ಏನೊಂದು ಹುಚ್ಚು ನಾಯಿ ಥರ ಸಿಕ್ಕಿದ ಆನೆಗಳ ಮೇಲೆ ಅದಕ್ಕೆ ಮದ ಇಲ್ಲ, ಏನಿಲ್ಲ, ಬರೀ 17-18 ವರ್ಷದ ಆನೆ ಅದು. ಸೊ ಮದ ಬಂದರೆ ಅದು ಹೇಗಿರ್ಬೋದು, ಫ್ಯೂಚರಲ್ಲಿ ಅದನ್ನೆಲ್ಲಾದರೂ ಪಳಗಿಸಿ ಇವರು ಕಾಡಾನೆ ಕಾರ್ಯಾಚರಣೆ ಕರ್ಕೊಂಡು ಹೋದರೆ ಆ ಕಾಡಾನೆ ವರ್ತನೆ ಹೇಗಿರ್ಬೋದು ಅಂತ ಒಂದು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಅಂಥ ಒಂದು ಶಕ್ತಿ ಹಾಗೂ ಧೈರ್ಯ ತೋರಿಸಿದಂಥ ಒಂದು ಕಾಡಾನೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಇವಾಗ ದೃಶ್ಯದಲ್ಲಿ ಸುತ್ತಮುತ್ತ ಎಲ್ಲ ನಮ್ಮ ಕುಮ್ಕಿ ಆನೆಗಳು ಅವನ್ನ ಹೇಗೆ ನೂಗ್ತಾ ಇದ್ದಾರೆ. ಅವನು ಮರಕ್ಕೆ ಕಟ್ಟಾಕಿರ್ತಾರೆ ಸ್ನೇಹಿತರೆ. ನಾವು ಅದರ ಮುಂದೆ ನಿಂತ್ಕೊಂಡು ನೋಡ್ತಾ ಇರ್ತೀವಿ ಏನಾಗುತ್ತೆ, ಅದನ್ನು ಎಳೆದು ಹೇಗೆ ತರ್ತಾರೆ ಅಂತೇಳಿ. ಯಾಕಂದರೆ ಕಾಫಿ ತೋಟದ ಒಳಗೆ ಡಾಟಾಗಿರ್ತಾನೆ ಅವನು, ಅಲ್ಲಿಂದ ಅವರು ಹೊರಗೆ ಎಳ್ಕೊಂಡು ಬರಲೇಬೇಕು, ಅಲ್ಲಿ ಬೇರೆ ಯಾವುದು ದಾರಿ ಇರಲ್ಲ. ಒಂದು ಬೇಲೂರು ಭಾಗ, ಬಿಕ್ಕೋಡು ಹಾಗೂ ಏನು ಸಕಲೇಶ್ಪುರ, ನಮ್ಮ ಅರೆಹಳ್ಳಿ ಭಾಗದಲ್ಲಿ ಸುತ್ತಮುತ್ತ ಏನು ಕಣಗುಪ್ಪೆ ಎಂಬ ಒಂದು ಊರಿದೆ, ಅಲ್ಲಿ ಒಬ್ಬ ರೈತನನ್ನು ಕೂಡ ಬಲಿ ಪಡೆದಿರುತ್ತೆ. ಇದು ಕಾಡಾನೆ, ಖತರ್ನಾಕ್ ಕಾಡಾನೆ. ಇದು ಒಂದು 18 ವರ್ಷದ ಕಾಡಾನೆ ಆಗಿರುತ್ತೆ. ಇದನ್ನು ಏನು ಮಾಡಿರ್ತಾರೆ, ಎಲ್ಲ ನಮ್ಮ 6 ಸಾಕಾನೆಗಳ ಸಹಾಯದಿಂದ ಏನು ನಮ್ಮ ಅಯ್ಯಪ್ಪ ಇರ್ಬೋದು, ಧನಂಜಯ ಇರ್ಬೋದು, ಅನಂತರ ಸುಗ್ರೀವ ಇರ್ಬೋದು, ಅನಂತರ ನಮ್ಮ ಹರ್ಷ ಇರ್ಬೋದು, ಅನಂತರ ಲಕ್ಷ್ಮಣ ಆನೆ, ಅನಂತರ ನಮ್ಮ ಶ್ರೀರಾಮ ಆನೆ ಇರ್ಬೋದು, ಎಲ್ಲ ಆನೆಗಳನ್ನು ಬಳಸಿ ಒಂದು ಉತ್ತಮ ರೀತಿಯಲ್ಲಿ ಕಾರ್ಯಾಚರಣೆ ಮುಂಜಾನೆ ಅದಕ್ಕೆ ಡಾಟ್ ಸಹ ಮಾಡ್ತಾರೆ. ಡಾಟ್ ಮಾಡಿ ಅದನ್ನು ಎಳೆದು ಕಟ್ಟಿ ತರುವ ಪ್ರಕ್ರಿಯೆ ಏನು ಮಧ್ಯಾಹ್ನದ ನಂತರ ಸ್ಟಾರ್ಟ್ ಆಗುತ್ತೆ. ಆದರೆ ಏನಾಗಿತ್ತು ಅಂದರೆ ಸಮಸ್ಯೆ, 2 ಮರಗಳ ನಡುವೆ ಒಂದು ಏನು ಕಾಡಾನೆ ಅದು ಬಿದ್ದಿತ್ತು. ಆ ಬಿದ್ದಿರೋ ಕಾಡಾನೆಗೆ ಇವರು ಅರವಳಿಕೆಯನ್ನು ನೀಡಿ ಅದಕ್ಕೆ ರಿವರ್ಸ್ ಸಹ ಮಾಡಿದರು. ಆದರೆ ಏನು ಸಮಸ್ಯೆ ಆಯಿತು ಅಂದರೆ ಸ್ನೇಹಿತರೆ, ಆ 2 ಮರಗಳ ಮಧ್ಯೆ ಏನು ಇತ್ತು ಇದು ಕಾಡಾನೆ, ಇದು ಅಲ್ಲಿಂದ ಮೂವೇ ಆಗಲಿಲ್ಲ. ಏನೊಂದು 10-15 ಅಡಿ ಪೂರ್ತಿ ಎಲ್ಲ ಚಲ್ಲಪಿಲ್ಲಿ ಮಾಡಿ ನಮ್ಮ ಸಾಕಾನೆಗಳಿಗೆಲ್ಲ ಎಂಥ ದೊಡ್ಡ ಆನೆ ಅದರ ಮುಂದೆ ನೀವು ತಂದು ನಿಲ್ಲಿಸಿದ್ರು ಎಲ್ಲದಕ್ಕೂ ಮುಖನೇ ಕೊಡ್ತಾಯಿದೆ ಹೊರತು ಅದು ಒಂಚೂರು ಹಿಂಜರಿತಾನೆ ಇರಲಿಲ್ಲ. ತುಂಬ ಒಂದು ಧೈರ್ಯ ತೋರಿಸಿದಂಥ ಆನೆ ಅಂತ ಹೇಳ್ಬೋದು. ಇವಾಗ ನೀವು ನೋಡ್ತಾ ಇರ್ಬೋದು, ಏನು ನಮ್ಮ ಧನಂಜಯ ನೋಡಿ, ಅಷ್ಟು ದಪ್ಪ ಇರೋ ನಮ್ಮ ಡಾಲಿ ಧನಂಜಯ, ಸುಮಾರು ಒಂದು 5-5.5 ಸಾವಿರ kg ತೂಕ ಇರುವ ಡಾಲಿ ಧನಂಜಯ ಆ 17 ವರ್ಷದ ಕಾಡಾನೆಗೆ ಮುಖ ಕೊಟ್ಟರೆ ಒಂಚೂರು ಹಿಂಜರಿಯದೆ ಅದು ನೋಡಿ ಹೇಗೆ ಮುಖಕ್ಕೆ ಮುಖ ಕೊಟ್ಟು ಯಾರನ್ನಾದರೂ ಕರ್ಕೊಂಬನ್ನಿ ನೀವು, ಯಾರಿಗೂ ಹಿಂಜರಿಯಲ್ಲ ಅನ್ನೋ ರೀತಿಯಲ್ಲಿ ಅದು ಒಂದು ಉತ್ತಮವಾದ ಧೈರ್ಯವನ್ನು ತೋರಿಸ್ತಾ ಇತ್ತು. ನೀವು ಅಲ್ಲೇ ನೋಡ್ಬೋದು ನಮ್ಮ ETF ಸಿಬ್ಬಂದಿಗಳೇನಿದ್ರು, ಆಮೇಲೆ ಸುತ್ತಮುತ್ತ ಜನರು. ನೀವು ಸುಮಾರು ಒಂದು ಸ್ಪಾಟಲ್ಲಿ ಆ ದಿನ ಒಂದು 50ರಿಂದ 70 ಜನ ಸೇರಿದರು ಸ್ನೇಹಿತರೆ. ಎಲ್ಲ ಹೇಗಿತ್ತು ಅಂದರೆ, ಒಂದು ಮಧ್ಯದ ಪ್ರದೇಶದಲ್ಲಿ ಕಾಡಾನೆಯನ್ನು ಇರಿಸಿ ಅದರ ಸುತ್ತಮುತ್ತ ಎಲ್ಲ ಕುಮ್ಕಿ ಆನೆಗಳು ಪೂರ್ತಿ ಅವನ್ನ ಏನು ಕವರ್ ಮಾಡಿದ್ವು. ಆದರೆ ಕೆಳಗಡೆ ಒಂದು 30 ಜನ, ಆಮೇಲೆ ನಂತರ ಮೇಲ್ಗಡೆ ಒಂದು 40 ಜನ ಎಲ್ಲ ಪೂರ್ತಿ ನೋಡ್ತಾ ಇದ್ರು. ಸೊ ಆ ಕಾರಣ ಇವಾಗ ನೋಡ್ತಾ ಇರ್ಬೋದು ನೀವು, ನಮ್ಮ ಏನು ಅಯ್ಯಪ್ಪ ಆನೆ ಇದ್ದಾನೆ, ಅಯ್ಯಪ್ಪ ಆನೆ ಕೂಡ ಮುಖ ಕೊಡ್ತಾ ಇದ್ದಾನೆ. ಆಮೇಲೆ ನೋಡಿ ಧನಂಜಯ ಆನೆ ಅಂದರೆ
ಧನಂಜಯ ಲೆಜೆಂಡ್ ಅಂತ ಹೇಳ್ಬೋದು. ನಮ್ಮ ದಸರಾ ಇದರಲ್ಲಿ ಅಂಬಾರಿ ಅವರ ಫ್ಯೂಚರ್ ಆನೆ, ಅವನಿಗೂ ನೋಡಿ ಹೆಂಗೆ ಮುಖ ಕೊಡುತ್ತೆ ಆ ಕಾಡಾನೆ. ಯಾರಿಗೂ ಹಿಂಜರಿಯೋದಿಲ್ಲ, ಮದ ಇರಲಿ ಇಲ್ಲದೆ ಇರಲಿ. ಆಮೇಲೆ ಏನು ನಮ್ಮ ಲಕ್ಷ್ಮಣ ಆನೆ ಇದ್ದಾನೆ, ಅವನಿಗೂ ಸಹ ತುಂಬ ಮದ ಬಂದಿದೆ. ಆನಂತರ ನಮ್ಮ ಏನು ಸುಗ್ರೀವ ಇದ್ದಾನೆ, ಅವನಿಗೂ ಸಹ ಏನು ಒಂದು ಮದ ಕಂಟಿನ್ಯೂ ಆಗಿತ್ತು. ಸೊ ಹಾಗಿದ್ರೂ ಸಹ ಯಾವುದೇ ಒಂದು ಆನೆಗಳಿಗೆ ಕೇರ್ ಮಾಡದೆ ನೋಡಿ ಹೆಂಗೆ ನುಗ್ತು ಆ ಕಾಡಾನೆ ಅಂತೇಳಿ. ಈ ಸಂಪೂರ್ಣ ದೃಶ್ಯ ಸ್ನೇಹಿತರೆ ಇದು ಎಕ್ಸ್ಕ್ಲೂಸಿವ್ ವಿಡಿಯೋ ಆಗಿರುತ್ತೆ. ನಿಮಗೆ ಆ ಸ್ಪಾಟಿಂದನೇ ಖುದ್ದು ನಾವೇ ಮಾಡಿರುವಂಥ ಒಂದು ವಿಡಿಯೋ ಆಗಿರುತ್ತೆ. ಯಾಕಂದರೆ ಕಾಡಾನೆ ಹೆಚ್ಚು ಕಮ್ಮಿ ಒಂದು 20 ಅಡಿ ದೂರ, ನಮ್ಮಿಂದ 20 ಅಡಿ ದೂರದಲ್ಲಿ ಇತ್ತು ನೋಡಿ. ಅದು ಎಷ್ಟು ಅಗ್ರೆಸಿವ್ನೆಸ್ ತೋರಿಸ್ತಾ ಇತ್ತು. ಎಂಥ ನೀವು ಸುತ್ತಮುತ್ತ 3-4 ಆನೆಗಳು ಎಳೆದ್ರು ಅದು ಏನು ಯಾವುದಕ್ಕೂ ಕೇರೆ ಮಾಡ್ತಾ ಇರಲಿಲ್ಲ ನೋಡಿ. ನಮ್ಮ ಅಯ್ಯಪ್ಪ ಆನೆಗೆ ಹೆಂಗೆ ಮುಖ ಕೊಡ್ತು ಅಂದರೆ ಇದ್ದ ಬದ್ದವರು ಏನು ಒಂದು 30-40 ಜನ ನಿಂತ್ಕೊಂಡಿದ್ರು, ಎಲ್ಲರೂ ಓಡಿ ಹೋದರು ಅದನ್ನು ನೋಡಿ. ಅಷ್ಟು ಭಯಪಡಿಸೋ ರೀತಿಯಲ್ಲಿ ಎಲ್ಲ ಜನರು ಏನೊಂದು ಹೆಚ್ಚು ಕಮ್ಮಿ ಒಂದು 10-15 ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಸುತ್ತಮುತ್ತ ಏನು ನಾನು ಹೇಳಿದೆ ಒಂದು 50-70 ಜನ ಅದಕ್ಕೆ ಸುತ್ತಮುತ್ತ ನೋಡೋಕ್ಕೆ ನಿಂತಿದ್ರು ಏನು ಜನರು. ಆಮೇಲೆ ETF ಸಿಬ್ಬಂದಿನೆಲ್ಲ ಸೇರಿಸಿ ಸುಮಾರು ಒಂದು 150-200 ಜನ ಇದ್ದರೂ ಆ ಕಾಡಾನೆ ಯಾರಿಗೂ ಕೇರೆ ಮಾಡ್ತಾ ಇಲ್ಲ. ಮನುಷ್ಯ ಆಗಲಿ ಅಥವಾ ಕುಮ್ಕಿ ಆನೆಗಳಾಗಲಿ ಯಾರಿಗೂ ಸಹ ಡೋಂಟ್ ಕೇರ್ ಅನ್ನೋ ಒಂದು ಮನಸ್ಥಿತಿಯನ್ನು ತೋರಿಸ್ತಾ ಇತ್ತು ಆ ಕಾಡಾನೆ. ತುಂಬ ಅಂದರೆ ತುಂಬ ಅಗ್ರೆಸಿವ್ನೆಸ್. ಅಂದರೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಂಥ ಒಂದು ಕಾಡಾನೆ ನೀವು ನೋಡಿರ್ಬೋದು. ವಿಕ್ರಮ್ ಗೌಡರು ಸಹ ಹೇಳಿಕೆ ನೀಡಿದ್ದಾರೆ. ಅವರ ಒಂದು ಸುಮಾರು ಒಂದು 100-200 ಕಾಡಾನೆ ಕಾರ್ಯಾಚರಣೆಯಲ್ಲಿ ಇಂಥ ಕಾಡಾನೆ ನಾನು ನೋಡೇ ಇಲ್ಲ ಇತಿಹಾಸದಲ್ಲಿ. ಇದೊಂದು ಭಯಾನಕವಾದ ಒಂದು ಕಾಡಾನೆ ಕಾರ್ಯಾಚರಣೆ ಅಂದರೆ. ಯಾಕಂದರೆ ಯಾವುದೇ ಕಾಡಾನೆ ಇರಲಿ, ನಮ್ಮ ಕರ್ನಾಟಕದಲ್ಲಿ ಇಷ್ಟೊಂದು ಕಾಡಾನೆ ಕಾರ್ಯಾಚರಣೆ ನಡೆಸ್ತಾರೆ. ಮತ್ತು ವಿಶ್ವದಲ್ಲೇ ನಂಬರ್ 1 ಕುಮ್ಕಿ ಟೀಮ್ ಯಾವುದಾದ್ರೂ ಇದೆಯಂದರೆ ಅದು ನಮ್ಮ ಕರ್ನಾಟಕದ ಆನೆಪಡೆ ಅಂತ ಹೇಳ್ತಾರೆ. ಸೊ ಅಂಥ ಒಂದು ಆನೆಪಡೆಯಿಂದ ಈ ಕಾಡಾನೆ ತಪ್ಪಿಸ್ಕೊಂಡಿದೆ ಅಂದರೆ ಅದು ಎಷ್ಟು ಚಾಲಾಕಿ ಇರ್ಬೋದು ಮತ್ತು ಎಷ್ಟು ಧೈರ್ಯವಂತ ಆನೆ ಇರ್ಬೋದು ಅಂತ ನೀವೇ ನೋಡಿ ಸ್ನೇಹಿತರೆ. ಇಲ್ಲಿ ಏನಾಗಿರುತ್ತೆ ಸಮಸ್ಯೆ ಅಂದರೆ ಒಂದು ಹಗ್ಗದ ಸಮಸ್ಯೆ ಆಗಿರುತ್ತೆ. ಸೊ ನೀವು ಯೂಶ್ವಲಿ ಏನು ಮಾಡ್ತಾರೆ ಅಂದರೆ ಈ ಹಗ್ಗನ 3 ಗಂಟು ಅಂದರೆ 3 ಹಗ್ಗಗಳನ್ನು ಸೇರಿಸಿ ಒಂದು ಹಗ್ಗ ಆಗುವಷ್ಟು ದಪ್ಪವಾದ ಒಂದು ಹಗ್ಗ ಮಾಡಿರ್ತಾರೆ. ಸೊ ಆ ಥರ ಹಗ್ಗ ಮಾಡಿ ಅದನ್ನು 2 ಕಾಲಿಗೆ ಕಟ್ಟಿರ್ತಾರೆ. ಆಮೇಲೆ ಒಂದು ಕುತ್ತಿಗೆ ಕಟ್ಟಿರ್ತಾರೆ. ಕುತ್ತಿಗೆಗೆ ಕಟ್ಟಿ ಅದನ್ನು ಎಂತ ಮಾಡ್ತಾರೆ ಅಂದರೆ 2 ಮರಗಳೇನಿದ್ದಾವೆ ಆ ಮರಗಳಿಗೆ ಸೇರಿಸಿ ಕಟ್ಟಿರ್ತಾರೆ. ಅಂದರೆ ಯಾವುದೇ ಕಾರಣಕ್ಕೂ ಇದು ಆನೆ ಬಿಡಿಸ್ಕೊಳ್ಬಾರ್ದು, ಆನೆನ ಎಳ್ಕೊಂಬರೋಕ್ಕೆ ಈಸಿ ಆಗಲಿ ಅಂಥೇಳಿ. ಆಮೇಲೆ ಈ ಸಾಕಾನೆಗಳಿಗೆ ಯಾವುದಕ್ಕೂ ಅದನ್ನು ಕಟ್ಟಿರೋದಿಲ್ಲ. ಬರೀ ಏನು ಮರ ಏನಿದೆ ಆ ಮರಕ್ಕೆ ಮಾತ್ರ ಕಟ್ಟಿರ್ತಾರೆ ಅವರು. 2 ಕಡೆಗಳಿಂದ 2 ಮರಕ್ಕೂ ಸೇರಿಸಿ ಆನೆ ಎಷ್ಟು ಏನು ಅಳ್ಳಾಡಿ ತಳ್ಳಾಡಿ ಏನು ಕಿಚ್ಚಾಡಿದ್ರು ಯಾವುದಕ್ಕೂ ಅದು ಬಿಡಿಸ್ಕೋಬಾರ್ದು ಅನ್ನೋ ರೀತಿಯಲ್ಲೇ ಕಟ್ಟಿರ್ತಾರೆ. ಆದರೆ ಏನು ಹಗ್ಗ ಏನು ಹಳೇದಾಗಿರುತ್ತೆ, ಅದು ಸ್ಟ್ರೆಂತ್ ಇರೋದಿಲ್ಲ ಹಗ್ಗ. ಏನೋ ಅದ್ರ ಜೊತೆಗೆ ನಮ್ಮ ಕುಮ್ಕಿ ಆನೆಗಳು ಬೇರೆ ಏನು ಒಂದು ಫೈಟ್ ಕೊಡ್ತಾ ಇರ್ತವೆ, ಆ ಆನೆಗೆ ಸರಿಯಾಗಿ ಹೊಡಿತಾ ಇರ್ತವೆ, ಮುಖಕ್ಕೆ ಮುಖ ಕೊಟ್ಟು ಆ ಆನೆನೂ ಫುಲ್ಲು ಕಿರ್ಚಾಡ್ಕೊಂಡು ಸುತ್ತಮುತ್ತ ಜಾಗನೆಲ್ಲ ಕಾಫಿ ಗಿಡಗಳನ್ನೆಲ್ಲ ಪುಡಿ ಮಾಡಿಕೊಂಡು ಏನು ನಮ್ಮ ಕಾಡಾನೆ ಏನಿತ್ತು ಎಲ್ಲ ಕುಮ್ಕಿ ಆನೆಗಳಿಗೂ ಎಲ್ಲರಿಗೂ ಯಾವುದಕ್ಕೂ ಭಯ ಪಡದೆ ನೀವು ನೋಡಿರ್ಬೋದು. ಅಂತ ನಮ್ಮ ಕರಡಿ ಆನೆನೇ ಹಿಡ್ದಿರೋ ಅರಣ್ಯ ಇಲಾಖೆ ಈ ಒಂದು 17 ವರ್ಷದ ಒಂದು ಕಾಡಾನೆನ ತಪ್ಪಿಸ್ಕೊಂಡು ಹೋಗಿದೆ ಅಥವಾ ಇದು ಓಡಿ ಹೋಗಿದೆ ಅಂದರೆ ಇದು ಎಷ್ಟು ಚಾಲಾಕಿ ಇರ್ಬೋದು ಕಾಡಾನೆ ಅಂತ ನೀವು ಲೆಕ್ಕ ಹಾಕಿ. ಸೊ ನೀವು ದೃಶ್ಯದಲ್ಲೂ ಸಹ ನೋಡ್ತಾ ಇರ್ಬೋದು ಏನು ಸುತ್ತಮುತ್ತ ಜನ ಆಗಿರ್ಬೋದು ಅಥವಾ ವಿಕ್ರಮ್ ಗೌಡರು ಎಲ್ಲರೂ ಆ ಸ್ಪಾಟಲ್ಲೇ ಇದ್ದರು. ಸೊ ನಾವು ನೋಡ್ತಾ ಇದ್ದೀರ ನೀವು, ನಾವು ದೃಶ್ಯದಲ್ಲಿ ಕಾಣಿಸ್ತೀನಿ ನಿಮಗೆ. ನಮ್ಮ ಸ್ನೇಹಿತರು ಮಾಡಿರೋ ವಿಡಿಯೋ ಇದು ನೋಡಿ. ಅದರಲ್ಲಿ ನಾವು ಇದ್ರ ಏನು ಕಾಡಾನೆ ಪಕ್ಕದಲ್ಲೇ ನಿಂತ್ಕೊಂಡು ಅದು ಏನು ಮಾಡುತ್ತೆ, ಎಲ್ಲಿಗೆ ಹೋಗುತ್ತೆ ಅನ್ನೋದು ಸಂಪೂರ್ಣ ವಿವರವನ್ನು ನೋಡ್ತಾ ಇದ್ವಿ ನಾವು. ಸೊ ನಂತರ ನೀವು ನೋಡ್ಬೋದು ಹೇಗೆ ನೋಡಿ ಈ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಕಾಡಾನೆ ಅದು ಓಡಿ ಹೋದ ಬಳಿಕ ಅದನ್ನು ಹೇಗೆ ಕಟ್ಟಾಕಿದ್ರು, ಅದು ಕಟ್ಟಿದ್ದ ಜಾಗ ಹೇಗಿತ್ತು ಅಂಥೇಳಿ ನೀವು ಈ ದೃಶ್ಯದಲ್ಲಿ ನೋಡ್ಬೋದು ನೋಡಿ. ಈ ಥರ 2 ಹಗ್ಗಗಳನ್ನು ಸೇರಿಸಿ ಅದಕ್ಕೆ ಕಾಲಿಗೆ ಮತ್ತು ಏನು ಕುತ್ತಿಗೆಗೆ ಕಟ್ಟಿರ್ತಾರೆ. ಸೊ ಕುತ್ತಿಗೆಗೆ ಕಟ್ಟಿ ಅದನ್ನು ಏನು ನಮ್ಮ ಸಾಕಾನೆಗಳಿಗೆ ಇನ್ನು ಅವುಗಳಿಗೆ ಕಟ್ಟಿ ಅದನ್ನು ಎಳ್ಕೊಂಬಡುವ ಒಂದು ಪ್ರಕ್ರಿಯೆ ಏನಿದೆ ಅದು ಮಾತ್ರ ಉಳಿದಿರುತ್ತೆ. ಮಿಕ್ಕಿದ ಎಲ್ಲ ಪ್ರಕ್ರಿಯೆ ಕೂಡ ಕಂಪ್ಲೀಟ್ ಆಗಿರುತ್ತೆ ಸ್ನೇಹಿತರೆ. ಆದರೆ ಏನು ಒಂದು ಹಗ್ಗ ವೀಕ್ ಇರೋ ಕಾರಣ ಹಗ್ಗ 2 ಹಗ್ಗ ಕಿತ್ಕೊಂಡು ಹೋಗುತ್ತೆ ನೋಡಿ. ಈ ದೃಶ್ಯದಲ್ಲಿ ನೀವು ಗಮನಿಸ್ಬೋದು. ಒಂದ್ಸಲ ಏನು ನಮ್ಮ ಅಯ್ಯಪ್ಪ ಮತ್ತು ಧನಂಜಯ ಆನೆಗಳು ಕಾಡಾನೆಗೆ ಮುಖ ಕೊಡುತ್ತೆ. ಆನಂತರ ಈಗ ಅದು ಎಷ್ಟು ಹೇಳಿದ್ರು ಒಂದು ಹಗ್ಗಕ್ಕೆ ಆಲ್ರೆಡಿ ಒಂದು ಕಾಲು ಲೂಸ್ ಆಗಿರುತ್ತೆ. ಅದಕ್ಕೆ ಅಂದರೆ ಒಂದು ಕಾಲು ತುಂಬಾ ಫ್ರೀ ಇರುತ್ತೆ. ಅದು ಸುತ್ತಮುತ್ತ ಆರಾಮಾಗಿ ಓಡ್ಕೊಂಡು ಹೆಂಗೆ
ಕಾಡಲ್ಲಿ ಹೇಗೆ ನ್ಯಾಚುರಲ್ ಆಗಿರುತ್ತೆ ಅಷ್ಟು ಆರಾಮಾಗಿ ಓಡ್ಕೊಂಡಿತ್ತು. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ, ನಮ್ಮ ಸುಗ್ರೀವ ಆನೆ ಮತ್ತು ಏನು ನಮ್ಮ ಮಾವುತರು ಶಂಕರಣ್ಣ ಇದ್ದಾರೆ, ಅವರು ಆನೆನ ಸ್ವಲ್ಪ ಮರದ ಹತ್ತಿರ ತರೋಣ, ಅದಕ್ಕೆ ಒಂದು ಹೊಸ ಹಗ್ಗ ಕಟ್ಟೋಣ ಅಂತೇಳಿ ಹೊಸ ಏನು ಪ್ಲಾಸ್ಟಿಕ್ ಹಗ್ಗ ಇದೆ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ನಮ್ಮ ಸುಗ್ರೀವನ್ನ ಆ ಮರದ ಹತ್ತಿರ ಏನು ಒಂದು ಕಾಡಾನೆಯನ್ನು ತಳ್ಳುವ ಪ್ರಕ್ರಿಯೆ ಏನಿದೆ ಅದು ನಡಿಬೇಕಾದ್ರೆ ಅದು ಏನಾಗುತ್ತೆ, ಅಚಾನಕ್ಕಾಗಿ ಸುಗ್ರೀವನ ಏನು ಒಂದು ಅಗ್ರೆಸಿವ್ನೆಸ್ ನಿಮಗೆ ಗೊತ್ತೇ ಇದೆ, ಅವನು ಹೊಡೆತಕ್ಕೆ ಈ ಆನೆ ಏಟು ತಾಳಲಾರದೆ ಹಂಗೆ ಚಲ್ಲಪಿಲ್ಲಿಯಾಗಿ ಈ ಲೂಸ್ ಆಗಿತ್ತು ಏನು ಹಗ್ಗ, ಒಂದು ಕಾಲದ್ದು ಲೂಸ್ ಆಗಿತ್ತು, ಇನ್ನೊಂದು ಹಗ್ಗ ಮಾತ್ರ ಅದು ಬ್ಯಾಲೆನ್ಸ್ ಆಗಿ ಉಳಿದಿತ್ತು ಕಾಲಿನಲ್ಲಿ. ಆ ಹಗ್ಗವನ್ನು ತುಂಡರಿಸಿ ಸ್ನೇಹಿತರೆ ದಿಕ್ಕಾಪಾಲಾಗಿ ಓಡೋಗಿದ್ದೇನು ಅಂದರೆ ಕೆಳಗಡೆ ಒಂದು 30-40 ಜನ ಅದನ್ನು ನೋಡ್ತಾ ನಿಂತಿದ್ರು. ದೇವರ ದಯ ಅಂತ ಹೇಳ್ಬೋದು, ಅದು ಡೈರೆಕ್ಟಾಗಿ ಜನರ ಕಡೆ ಓಡಲಿಲ್ಲ, ಅದು ಬೇರೊಂದು ಕಡೆ ಓಡೋಯ್ತು. ಇಲ್ಲ ಅಂದಿದ್ರೆ ಅವತ್ತು ಹೆಚ್ಚು ಕಮ್ಮಿ ಒಂದು 15-20 ಜನ ಒಂದು ಸಾವು ಸಂಭವಿಸುವ ಸಾಧ್ಯತೆ ಕೂಡ ಸ್ನೇಹಿತರೆ. ಅಂತಹ ಒಂದು ರಣರೋಚಕ ಕಾಡಾನೆ ಅಂತ ಹೇಳ್ಬೋದು. ಈಗ ಅದು ಓಡೋಗಿರೋ ಕಾಡಾನೆ ಕುತ್ತಿಗೆಯಲ್ಲಿ ಹಾಗೂ ಕಾಲಲ್ಲಿ ಆ ಹಗ್ಗಗಳು ಏನಿದ್ದಾವೆ ಇನ್ನೂ ಹಾಗೆ ಇದ್ದಾವೆ. ಅದನ್ನ ಈಗ ಏನು ಮಾಡ್ತಾರೆ ಅಂತ ನೀವು ನೋಡಬೇಕು ಸ್ನೇಹಿತರೆ. ಈಗ ನಿಮಗೆ ಗೊತ್ತಾಗಿರುತ್ತೆ ಆಲ್ರೆಡಿ, ಏನು ನಮ್ಮ ಸುಗ್ರೀವ ಏನು ಒಂದು ಅಚಾನಕ್ಕಾಗಿ ಕಾವಡಿ ರಾಜಣ್ಣ ಮೇಲೆ ಅಟ್ಯಾಕ್ ಮಾಡಿರೋದ್ರಿಂದ ಸುಗ್ರೀವನ ವಾಪಸ್ ದುಬಾರೆ ಕ್ಯಾಂಪಿಗೆ ಕಳಿಸಿದ್ದಾರೆ. ಇನ್ನು ಕ್ಯಾಪ್ಟನ್ ಯಾರಾಗ್ತಾರೆ ಅಂತ ಗೊತ್ತಿಲ್ಲ. ಈ ಕಾಡಾನೆ ಕಾರ್ಯಾಚರಣೆಗೆ ಕ್ಯಾಪ್ಟನ್ ಸುಗ್ರೀವ ಆಗಿದ್ದ, ಇನ್ನು ಯಾರು ಮಹೇಂದ್ರನ್ನ ಕರೆಸ್ತಾರ ಅಥವಾ ಅಭಿಮನ್ಯುನೇ ಬರ್ತಾನ ಅಂತೇಳಿ ಕಾದು ನೋಡಬೇಕು. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ನಮ್ಮನ್ನು ಫಾಲೋ ಮಾಡಿ ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸಾಯುತ್ತೆ ಅವ್ರು ಹೇಳ್ತಾರೆ. ಹೋಯ್ತಲ್ಲ ಎಲ್ಲ ಆನೆಗಳು.